ಸರ್ ಮೊನ್ನೆ ಶುಕ್ರವಾರ ಅದು 3-4 ಜನ ಫ್ರಾಡ್ ಅವ್ರು ಬಂದುಬಿಟ್ಟು ನನ್ನ ಸಿಲಿಂಡರ್ ಸೀಜ್ ಮಾಡೋ ಅಂತ ಅವ್ರು ಕೇಳಿಬಿಟ್ಟು ಅದು ನಾನು ಸ್ವಲ್ಪ ಭಯ ಬಿಟ್ಬಿಟ್ಟು ನಾನು ಅಕ್ಕಪಕ್ಕದವ್ರು ಕರೆದ್ಬಿಟ್ಟು ಅವರು ಗಾಬರಿ ಆಗಿಕ್ಕೆ 112ಕ್ಕೆ ಫೋನ್ ಮಾಡವ್ರೆ. ಫೋನ್ ಮಾಡಿಬಿಟ್ಟು ಅವ್ರು ಬಿಟ್ಟು 112 ಅವ್ರು ಬಂದುಬಿಟ್ಟು ಆಮೇಲೆ ಸರ್ ಅವ್ರು ಹಂಗಾಗಿ ಮಾತಾಡ್ತಾರೆ ಅಂತ. ಮೇಡಮ್ ನಮ್ಮದು ಏನಾದರೂ ತಪ್ಪಿದೆ, ನಮ್ಮಲ್ಲೆಲ್ಲ ಪ್ರೂಫ್ ಇದೆ ಅಂತ ನಾನು ಕೇಳಿದೆ. ಏನು ತಪ್ಪಿದೆ ಅದರಲ್ಲಿ? ಇಲ್ಲ ಇದು ಯಾಕೆ ಮಾಡ್ತಾಯಿದ್ಯಾ, ಇದು ಯಾಕೆ ಮಾಡ್ತಾಯಿದ್ಯಾ ಅಂದ್ರೆ, ಮೇಡಮ್ ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಒಬ್ಬನೇ ಮಾಡ್ತಾಯಿಲ್ಲ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಅದೇನು ಅಲ್ಲಿಗಲ್ಲಿ ಮಾಡ್ತಾಯಿಲ್ಲ. ನಾನು ಅಲ್ಲಿಗಲ್ಲಿ ಮಾಡಿದ್ರೆ ನೀವು ನಾನು ಹೇಳ್ಬೋದು. ಆಮೇಲೆ ಹಂಗೆ ಅಂತ ಅವ್ರು ಹೇಳಿದ್ರು. ಸರ್ ನಾನು ಅಕ್ಕಪಕ್ಕದವರು ಒಂದು 2-3 ದಿನ ಫೋನ್ ಮಾಡಿಬಿಟ್ಟು ಹಂಗೆ ಆಗಿದೆ ಅಂತ ಸರ್. ಆಮೇಲೆ ಅವರು ಗಾಬರಿಯಾಗಿ 112ಕ್ಕೆ ಫೋನ್ ಮಾಡಿಬಿಟ್ಟವ್ರೆ. ನಾನು ಮಾಡೋಣ ಅಂತ ಇದ್ದೆ, ಬಟ್ ಅವ್ರು ಮಾಡಿಬಿಟ್ರು. ಆಮೇಲೆ ನಮ್ಮ ಅಕ್ಕಪಕ್ಕದವ್ರು ಹೇಳಿದ್ರು ಬೇಡ, ಅವರು ಮಾಡಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ರು. ಆಮೇಲೆ 112 ಅವ್ರು ಬಂದುಬಿಟ್ಟು ಆಮೇಲೆ ಡಬಲ್ ಸ್ಟಾರ್ ಬಂದುಬಿಟ್ಟು ಆಮೇಲೆ ಅವ್ರಿಗೆ ಯಾರು ಗೊತ್ತಿದ್ದವರು ಇದ್ದರು, ಇವ್ರು ಫ್ರಾಡ್ ಅಂತ. ಆಮೇಲೆ ಆ ಕೇಸ್ ಉಲ್ಟಾ ಆಯಿತು. ಅವರೇ ತಗೊಂಡು ಹೋಗ್ಬಿಟ್ಟು ನೀನು ಇಲ್ಲಿ ದೀಪಾರಾಮ್ ಹತ್ರ ಸಿಲಿಂಡ್ರ್ ದುಡ್ಡು ಕೇಳೋಕೆ ಬಂದಿದ್ದಾರೆ, ಅದರಲ್ಲಿ ನಾವು ಅವ್ರಿಗೆ ದಬ್ಬೊಚ್ಚಿದ್ದೀವಿ ಅಂತ ಅವ್ರು ಹೇಳಿದ್ರು. ಸರಿ ಆಯಿತು, ನೀವು ಸ್ಟೇಷನ್ ಹತ್ರ ಬನ್ನಿ, ಸಿಲಿಂಡರ್ ತೊಗೊಂಡು ಬನ್ನಿ, ಆಮೇಲೆ ಏನಿದ್ರೆ ನಾವು ಬಿಡ್ತೀವಿ ನಿಮ್ಮ ಹತ್ರ ಅವ್ರು ಕೇಳಿದ್ರು. ಆಮೇಲೆ ಅಲ್ಲಿ ಹೋಗಿ ಡಿಮಾಂಡ್ ಮಾಡ್ತಾಯಿದ್ದಾರೆ, ಫುಲ್ ಡಿಮಾಂಡ್ ಮಾಡ್ತಾಯಿದ್ದಾರೆ ಸರ್. ಅದು ಏನು ಮಾಡಬೇಕು ಅಂತ ನನಗೆ ತಲೆ ಕೊಡ್ತಾಯಿಲ್ಲ. ನಾನು ಪೊಲೀಸ್ ಅವ್ರಿಗೆ ಭಾಳ ನಂಬಿದ್ದೀನಿ ಸರ್, ದೇವ್ರ ಥರ ಮನ್ಸ ಅವರು ಸರ್. 1800 ರೂಪಾಯಿ ಒಂದು ಸಿಲಿಂಡ್ರ್ ಸರ್ ಇರೋದು. ಸಿಕ್ಕಿದ್ರೆ 100 ರೂಪಾಯಿ ಸಿಕ್ಕುತ್ತೆ ಸರ್ ಒಂದು ಸಿಲಿಂಡ್ರ್ ಮಾರೋಕ್ಕೆ. ಅದನ್ನು ನಾವು ಎಷ್ಟು ಕಷ್ಟಪಡ್ತೀವಿ ಅಂದ್ರೆ, ಏನು ಮಕ್ಕಳಿದ್ದಾರೆ, ಒಂದು ವಾಸ ಇದ್ದಾರೆ, ಅವ್ರಿಗೆ ಸ್ವಲ್ಪ ಊಟಾಗಿ ಆಗುತ್ತೆ ಅಂತ ನಾನು ಜೀವನ ಮಾಡ್ತಾಯಿದ್ದೀನಿ. ಅದರಲ್ಲಿ ಅವ್ರು ಎಷ್ಟು ತೊಂದರೆ ಕೊಡ್ತಾಯಿದ್ದೀನಿ. 3 ತಿಂಗಳಿಂದ ಸರ್ ನಾನು ಭಾಳ ನೋವು ಆಗ್ತಾಯಿದೆ. ಅಂದರೆ ಏನು ಮಾಡೋದಂತ ಇದು ತಲೆನೇ ಓಡ್ತಾ ಇಲ್ಲ. ಅದರಲ್ಲಿ ನಾವು ಪೊಲೀಸ್ 2 ತಿಂಗಳ ಮೊದಲೇ ಯಾರೋ 3 ಜನ ಪೊಲೀಸ್ನವ್ರು ಬಂದುಬಿಟ್ಟು ನಿಮ್ಮದು ಇಲ್ಲಿಗೆಲ್ಲ ಲೈಸೆನ್ಸ್ ಎಲ್ಲ ತೋರಿಸಿದ್ರೆ ಇವೆಲ್ಲ ನಡೆಯಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಸಿಲಿಂಡರ್ ತೊಗೊಂಡೋಗಿ ಹಾಕ್ಕೊಂಡು ಅಲ್ಲಿ ಅವಳಲ್ಲಿ ಕರ್ಕೊಂಡೋಗೋದು ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡಿಮ್ಯಾಂಡ್ ಮಾಡೋದು ದುಡ್ಡಿಗೆ 1 ಲಕ್ಷ 1.5 ಲಕ್ಷ. ಮೊನ್ನೆ 2 ತಿಂಗಳ ಮೊದಲೇ 1 ಲಕ್ಷ ಕೊಟ್ಟು ಬಿಡ್ಸ್ಕೊಂಡ್ಬಂದಿದ್ದೀವಿ. ಆದಮೇಲೆ 1 ತಿಂಗಳು ಆದಮೇಲೆ ಯಾರೋ 4 ಜನ ಬಂದರು ಫಾರ್ಚುನರ್ ಕಾರಲ್ಲಿ ಬಂದು ನಾವು CBI ಅವರು ಇವರು ಅಂತ ಹೇಳ್ಬಿಟ್ಟು ಸೀದಾ ಗೋಡನ್ ಒಳಗಡೆ ಹೋಗ್ಬಿಟ್ಟು ಕಾಸು ಕೊಡಬೇಕು 1 ಲಕ್ಷ ಅಂತ. ಆಮೇಲೆ ಅವತ್ತು 35,000 ಕೊಟ್ಟು ಕಳಿಸಿದ್ವಿ 15 ದಿನ ಮೊದಲೇ. ಈಗ ತಿರ್ಗಾ 15 ದಿನ ಆದಮೇಲೆ ತಿರ್ಗಾ ಅವರೇ ಬಂದಿದ್ದಾರೆ. ಅವರೇ ಪೊಲೀಸು ಯಾರಿಲ್ಲ, 4 ಜನ ಕಾರಲ್ಲಿ ಬರ್ತಾರೆ, ನಾವು ಇವರು ಅಂತ ಹೇಳ್ಬಿಟ್ಟು ತಿರ್ಗಾ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ. ಅವತ್ತು ನಾವು ಹೇಳಿದ್ದೀವಿ ನಾವು ಕಾಸು ಕೊಡಬಾರ್ದು ಅಂತ ಹೇಳಿದ್ದೀವಿ. ಕಾಸು ಕೊಡಲ್ಲ ಅಂತ ಇವರು ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಇವ್ರು ಏನೋ ಹೊಡೆದ್ಬಿಡ್ತಾರೆ ಅಂದ್ಬಿಟ್ಟು ಇವರು 112ಗೆ ಕಾಲ್ ಮಾಡಿಬಿಟ್ಟು ಇವ್ರು ಮೊದಲೇ ಅವ್ರ ಮೇಲೆ ಏನೋ ಕೇಸ್ ಇತ್ತು. ಆದರೆ ಪೊಲೀಸ್ನವ್ರು ಬಂದು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು. ಆಮೇಲೆ ತಿರ್ಗಾ ಒಂದು ಅರ್ಧ ಅವರಲ್ಲಿ ಬಂದುಬಿಟ್ಟು ನಮ್ಮದು ಸಿಲಿಂಡ್ರೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಕಾಸು ಕೊಡಬೇಕು ಅಂತ 50,000 ಕಾಸು ಕೊಟ್ಬಿಟ್ಟು ನೀವು ಸಿಲಿಂಡರ್ ಎತ್ಕೊಂಡು ಹೋಗಿ ಅಂತ ಕಾಸು ಕಟ್ಟಿದ್ದೀವಿ. ಕಾಸು ಕಟ್ಟಿದ ಮೇಲೆ ಆಯಿತು ತೊಗೊಂಡು ಆಚೆ ಬಂದಮೇಲೆ ಇಲ್ಲ ನಿಮಗೆ 2 ದಿನ ಮೊದಲು ಆದಮೇಲೆ ಸಿಲಿಂಡರ್ ಕೊಡ್ತೀವಿ ಅಂತ ನೀವು ಕೋರ್ಟಿಂದ ಇದು ಮಾಡಬೇಕು ಅಂತ ಬೇರೆ ಪೊಲೀಸ್ನವರು ಆಚೆ ಬಂದರೆ ಆ ಪೊಲೀಸು ಬೇರೆಯವರು. ಆಯಿತು ಸರ್, ನಮ್ಮದು ಏನೋ ಪ್ರೂಫ್ ಕೊಡಿ, ಏನೋ ಕೇಸ್ ಆಗಿರೋದು ಕೊಡಿ ಅಂದರೆ ಅದೂ ಇಲ್ಲ. ಆಮೇಲೆ ಅವ್ರದ್ದೇ ನಂಬರು ಕೊಟ್ಬಿಟ್ಟು ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿ ಅಂತ ಅಲ್ಲಿ ಹೋದರೆ ನನ್ನೆ 1.5 ಲಕ್ಷ ಕೇಳ್ತವ್ರೆ. 1.5 ಲಕ್ಷ ಸರ್ ನಮ್ಮಲ್ಲಿ ಕಟ್ಟೋಕ್ಕಾಗಲ್ಲ, ನಾವು ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ವಿ, ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಇನ್ನೂ ಕಟ್ಟೋಕ್ಕಾಗಲ್ಲ, ಏನೋ ಬೇರೆ ಇದು ಮಾಡ್ತೀವಿ, ನೀವು ಕೊಟ್ಟರೆ ಕೊಡಿ, ಇನ್ನೇನು ನಿಮ್ಮ ಹತ್ರ ನಾವು ಏನೂ ಮಾಡೋಕ್ಕಾಗಲ್ಲ, ನಿಮ್ಮದು ಕಾನೂನಿದೆ, ನಾವು ಅದ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ತಿರ್ಗಾ ಬಂದುಬಿಟ್ಟಿದ್ವಿ ಆ ಥರ ಅಷ್ಟೇ. ಏನೂ ಮಾಡಿಲ್ಲ ಸರ್. ಮಾತಾಡೋ ಒಬ್ರು ಯಾರು ಮಾತಾಡ್ತಿದ್ರೆ ದುಡ್ಡು ಲಕ್ಷಾನುಗಟ್ಟಲೆ ದುಡ್ಡು. ಈಗ FIR ಆಗಿದ್ರೆ ನಿಮ್ಗೆ ಕಾಪಿ ಕೊಟ್ಟರೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ.